ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮಾಡಕ್ಕಿಂತ ಮುಂಚೆ ದೀಪವನ್ನ ಬೆಳೆಸಿ ನಿಮ್ಮ ಎಲ್ಲರ ಜೀವನದಲ್ಲಿ ಆ ಜ್ಞಾನದ ಜ್ಯೋತಿ ಬೆಳಗ್ಲಿ ಅಂತ ಹೇಳಿ ಮಾದಪ್ಪನ ಪ್ರಾರ್ಥನೆಯನ್ನ ಮಾಡ್ಕೊಂಡು ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಅವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೇವತೆ ವೇನಾಮವಿದ್ರವತ ಆನೋ ದಿವೋ ಬೃಹತಃ ಪರ್ವತಾದಃ ಸರಸ್ವತಿ ಯಜತಾಯಸ್ವಜಾತೋ ವೇದೋ ಪತ್ನಿರ್ವೃತಿಂ ಮಮ ಪಶೋಗಸ್ತಂ ಐಕ್ಯಂ ಆವಹ ಜೀವನಂ ಜಗದಿಶೋ ದಶಃ ಮಾನೋ ಇಗಂಸಿ ಜಾತವೇದೋ ಗಾಮಶ್ವಂ ಪುರುಷಂ ಜಗತ್ ಅಭ್ಯಪ್ರದಗ್ನಂ ಮಾಯಕಾರ ಗುರುಕುಲ ಏರಿಸಿದೆವು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಅಂತರಾತ್ಮಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಬಹಳ ವಿಶೇಷವಾಗಿರುವಂತಹ ಸೆಷನ್ ಅನ್ನ ಶುರು ಮಾಡ್ತಾ ಇದ್ದಾರೆ, ಪಾಠವನ್ನು ಶುರು ಮಾಡ್ತಾ ಇದ್ದಾರೆ. ನಾನು ಎರಡು ಗ್ರೂಪಲ್ಲಿ ಮೆಸೇಜ್ ಗ್ರೂಪಲ್ಲಿ ಮೆಸೇಜ್ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ, ಸತ್ಯ ಹೃದಯ ಸ್ಪರ್ಶಿ. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ. ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ, ಬದುಕಿನ ಕತ್ತಲ ಕಳೆದು ಸಾಂತ್ವನವಾಗಿ ಪಡೆಯಲ್ಲ. ಬಡವರ ವೃದ್ಧರ ಎರಡು ನಿಮಿಷ ಹೇಳಿ ಏನನ್ಸ್ತು ಸತ್ಯ ಹೇಳಿ. ಎಲ್ಲರಿಗೂ ನಮಸ್ಕಾರ. ಬಹಳ ಅದ್ಭುತವಾದ ಕ್ಲಾಸ್, ಸಿಕ್ಕಾಪಟ್ಟೆ ಬಹಳಷ್ಟು ವಿಷಯ, ಎಲ್ಲ ಹೊಸ ಹೊಸ ವಿಷಯ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಹೇಳ್ಕೊಟ್ಟಿದ್ದು ಹೊರಗಡೆ ಬಹಳನೇ ಚೆನ್ನಾಗಿತ್ತು. ತುಂಬಾ ಡೀಪ್ ಸಬ್ಜೆಕ್ಟ್, ಎಲ್ಲೋ ಸಿಗುವಂತ ಸಿಕ್ಕಿರುವಂತ ಸಬ್ಜೆಕ್ಟ್ ಹೇಳ್ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಪಾರ್ಟ್ ಇಟ್ಸ್ ಕಂಪ್ಲೀಟ್ಲಿ ನ್ಯೂ. ನನಗಂತೂ ಬಹಳ ಹೊಸ್ತು, ಬಹಳಷ್ಟು ವಿಷಯ ತಿಳ್ಕೊಂಡಂಗಾಯ್ತು. ಧನ್ಯವಾದಗಳು. ಜ್ಯೋತಿಷಾಸ್ತ್ರದ ಉಪಾಧ್ಯಾಯ, ಆಧ್ಯಾತ್ಮಕ ಚಿಂತಕರಿವರು ಡಾಕ್ಟರ್ ಮೂರು ಮಧು ದೀಕ್ಷಿತ. ಕಂಡವೇ ಇರುವಂತಹ ಒಂದು ಕಾಪರ್ ಚಿಪ್, ಲಕ್ಷಾಂತರ ಮೊಬೈಲ್ ಡಾಟಾವನ್ನು ಇಟ್ಕೊಂಡು ಇಲ್ಲಿಂದ ನಾನು ಮಾತಾಡೋದು ಇನ್ನೊಬ್ರಿಗೆ ಕೇಳಿಸ್ತಾ ಅನ್ನೋದಾದ್ರೆ 6 ಇಂಚು ಒಂದೊಂದು ಅಡಿ ಯಂತ್ರದಲ್ಲಿ ನಾವು ವರ್ಣಗಳನ್ನ ಬರೆದು ಪ್ರೋಗ್ರಾಮಿಂಗ್ ಮಾಡಿ ಕೊಡುವಂಥದ್ದು ಯಾಕೆ ವರ್ಕ್ ಆಗಲ್ಲ ಸರ್? 100% ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಅದರಿಂದ ಬೆಳ್ಳಿ ತಾಮ್ರದ ತಗಡುಗಳು ನವರತ್ನಗಳು ಅರ್ತ್ ಫೀಲ್ ಆಗಿ ವರ್ಕ್ ಮಾಡ್ತವೆ. ಪಂಚಲೋಹ ಶಕ್ತಿಯನ್ನು ಆಕರ್ಷಿಸುವ ವಾಹಕ. ಎಲ್ಲಿದೆ ವ್ಯಾಕುಲ ಮಾಯಕಾರ ಗುರುಕುಲ ಇರಿಸಿದೆ ಒಂದು ಹೆಜ್ಜೆ. ಪಿರಮಿಡ್ ನಲ್ಲಿ ವಸ್ತುಗಳನ್ನ ನೋಡಿರ್ತೀವಿ, ಅದು ಏದಕ್ಕೆ ಉಪಯೋಗಿಸ್ತಾ ಇರ್ತಾರೆ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಇವಾಗ ಅದನ್ನ ನಾವು ನೇರವಾಗಿ ಅವ್ರ ಫೈನಲ್ ಕೇಳಿದಾಗ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮತ್ತೆ ನಾವು ಎಲ್ಲ ಹಾಕ್ಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಇವತ್ತು ನಾವು ಮನೆಗೆ ಹೋದ್ಮೇಲೆ ಆ ಕನ್ಫ್ಯೂಷನ್ ಕಂಟಿನ್ಯೂ ಆಗೇ ಆಗುತ್ತೆ. ನಾವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ಈಸಿ ಆಗೋದು. ನಾವು ಒಂದು ವಾಸ್ತು ಅಂತ ಬಂದಾಗ ಪೂಜೆ ಪುನಸ್ಕಾರಗಳನ್ನು ಮಾತ್ರ ಮಾಡಿಸ್ತಾ ಇರ್ತೀವಿ. ಪಿರಮಿಡ್ ಬಗ್ಗೆ ಆಗಿರ್ಬೋದು, ಇದರ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅನ್ನೋದನ್ನ ತುಂಬ ಸುಲಭವಾಗಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಬಹಳ ಖುಷಿ ಆಯ್ತು, ತುಂಬ ಚೆನ್ನಾಗಾಯ್ತು. ಮಾಯಕಾರ ಗುರುಕುಲ ಇರಿಸಿದೆ ಒಂದು ಹೆಜ್ಜೆ. ಮಾದಪ್ಪನ ಆ ಕಾಲಲ್ಲಿ ಗಳಿರುವಂತು ಗೆಜ್ಜೆ. ಮಾಯಕಾರ ಗುರುಕುಲ ಇರಿಸಿದೆ ಸಾತ್ವಿಕ ಹೆಜ್ಜೆ.
ಮಾದಪ್ಪನ ಆ ಕಾಲಲಿ ಗಳಿರುವಂತು ಗೆಜ್ಜೆ ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ. ನಾವೆಲ್ಲ ಬಹಳಷ್ಟು ವಾಸ್ತುಗಳನ್ನು ನೋಡ್ಲಿಕ್ಕೆ ಮನೆಗಳು ಹೋಗ್ತೀವಿ. ಕೆಲವೊಂದು ವಾಲ್ಗಳಾಗಲಿ ಮತ್ತೊಂದಾಗಲಿ ಹೊಡಿಲಿಕ್ಕೆ ತೆಗಿಲಿಕ್ಕೆ ಏನೋ ಮಾಡ್ಲಿಕ್ಕೆ ಬರಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಗುರುಗಳು ಕೊಟ್ಟಿರ್ತಕ್ಕಂತಹ ಪಿರಮಿಡ್ ಒಂದು ಪ್ರಯೋಗವನ್ನು ನಾವು ಮಾಡಿದ್ದಾದರೆ ಅದರಿಂದ ಅವರಿಗೆ ಪ್ರತಿಫಲ ಸಿಕ್ತಂದ್ರೆ ನಮ್ಮನ್ನ ನೆನೆಸೋದಕ್ಕಿಂತ ಆ ಗುರುಗಳನ್ನ ನಾವು ನೆನೆಸ್ಬೇಕಾಗ್ತದೆ ಅವತ್ತು. ಯಾಕಂದ್ರೆ ಅವ್ರ ದಾರಿ ತೋರಿಸೋದಕ್ಕೆ ನಾವು ಅವ್ರಿಗೆ ದಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಗುರುಮುಖೇನವಾಗಿ ಏನ್ ಬರ್ತದೆ ಎಲ್ಲವೂ ಸಹ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ. ನಾವು ಕುತ್ಕೊಂಡು ಮೊಬೈಲ್ ಅಲ್ಲಿ ಕಲ್ತಿರೋದು ಸಾಧ್ಯ ಆಗ್ತಿರ್ಲಿಲ್ಲ. ಮೊಬೈಲ್ ಅವರು ಎಕ್ಸ್ಪ್ಲೇನ್ ಮಾಡಬಹುದಿತ್ತು ತೋರಿಸ್ಬಿಟ್ಟು ಗುರುಗಳು. ಇಲ್ಲಿ ಬಂದಾಗ ನಾವು ಅವರ ಮುಖೇನವಾಗಿ ಗುರುಮುಖೇನವಾಗಿ ಯಾವ ವಿದ್ಯೆಯನ್ನು ಕಲಿತೀವಿ ಶಾಶ್ವತವಾಗಿ ಸಿದ್ಧಿಯಾಗಿ ನಮಗೆ ಜೀವನಕ್ಕೆ ಒಂದು ದಾರಿದೀಪವಾಗಿ ಅದು ಬೆಳಕನ್ನು ಕೊಡ್ತಾರೆ ಅನ್ನಲಿಕ್ಕೆ ಇವತ್ತು ನಮ್ಮ ಮಧು ದೀಕ್ಷಿತ್ ಗುರೂಜಿ ಅವರು ಬಹಳಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದೇನು ಖುಷಿ ಅಂದ್ರೆ ನಾನು ಆಗಲೇ ಮಧ್ಯಾಹ್ನ ಊಟ ಮಾಡುವಾಗ ಗುರೂಜಿ ಅಂತ ಕೇಳ್ತಾ ಇದ್ದೆ, ನೀವು ಬಹಳಷ್ಟು ಮಂದಿ ಲೆಕ್ಚರಿಂಗ್ ಯಾರಾದ್ರೂ ಮಾಡಿದ್ರೆ, ನಾನು ಟೀಚಿಂಗ್ ಮಾಡಿದ್ದೀನಿ, MA BEd ನಂದು ಎಜುಕೇಶನ್, ನಾನು ಟೀಚಿಂಗ್ ಮಾಡಿದ್ದೀನಿ. 45 ನಿಮಿಷ 50 ನಿಮಿಷ 1 ತಾಸು 1.5 ತಾಸು ನಾವು ಟೀಚಿಂಗ್ ಮಾಡಿದ ತಕ್ಷಣ ನಮಗೆ ಸುಸ್ತಾಗ್ಬಿಡ್ತದೆ, ಹೌದಲ್ರಿ? ನಿಮ್ ಬೇಕಾದ್ರೆ ಟೀಚರ್ಸ್ಗಳು ನಿಮ್ಮ ಮಕ್ಕಳನ್ನ ಕೇಳಿ ಟೀಚರ್ಸ್ ಎಷ್ಟು ಕ್ಲಾಸ್ ಮಾಡ್ತಾರೆ ಅಂತೇಳಿ ಸರಿಯಾಗಿ 9 ಗಂಟೆ 28-30 ನಿಮಿಷ ಅವರು ಪ್ರಾರಂಭ ಮಾಡಿದ್ರು. 10 ಗಂಟೆ 10:30ವರೆಗೂ ನಮಗೆ ಜನರಲ್ ಆಗಿ ಮಾಹಿತಿ ಕೊಡ್ತಾ ಬಂದ್ರು. ಕೊನೆಗೆ 4 ಗಂಟೆ 25 ನಿಮಿಷ 4 ಗಂಟೆ 20 ನಿಮಿಷ ಆಯ್ತು. ಮಧ್ಯದಲ್ಲಿ ಒಂದು 45 ನಿಮಿಷ ಶಾರ್ಟ್ ಬ್ರೇಕ್ ಕೊಟ್ರು ಅಷ್ಟೇ. ಎಷ್ಟು ನಿರರ್ಗಳವಾಗಿ ನಮಗೆ ವಿಷಯವನ್ನ ವಿಷಯಾಮೃತವಾಗಿ ಅಮೃತ ಸ್ವರೂಪದಲ್ಲಿ ಕೊಟ್ಟರಂದ್ರೆ ಅವರ ಎನರ್ಜಿಯನ್ನ ನಾವೆಲ್ಲ ಬಹಳಷ್ಟು ಮೆಚ್ಚಬೇಕು. ಅಷ್ಟು ಜೋರಾಗಿ ಚಪ್ಪಾಳೆ ಹೊಡಿ, ಬಹಳಷ್ಟು ಜೋರಾಗಿ ಚಪ್ಪಾಳೆ ಹೊಡಿ. ಅವ್ರ ಎನರ್ಜಿ ಇತ್ತಲ್ಲ ಅದು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ಬೇಕು. ನಾವು ಸಹಿತ ಕಾರ್ಯಕ್ಷೇತ್ರಕ್ಕೆ ಹೋದಾಗ ಈಗ 12 ತಾಸು 10 ತಾಸು ಕೆಲಸ ಮಾಡ್ತಿರೋಂತ ಪವರ್ ನಮಗೆಲ್ಲ ಅವರು ಕಲಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಗುರುಜಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಆಗಿದೆ ಮಾಯಕಾರ ಗುರುಕುಲ, ಬ್ರಹ್ಮಜ್ಞಾನದ ಸುಖ ಜೀವನವು ಇದ್ದರೆ ಎಲ್ಲಿದೆ ವ್ಯಾಕುಲ. ಮಾಯಕಾರ ಗುರುಕುಲ ಇರಿಸಿದೆ ಒಂದು ಹೆಜ್ಜೆ, ಮಾದಪ್ಪನ ಆ ಕಾಲಲಿ ಗಳಿರುವಂತು ಗೆಜ್ಜೆ. ಜ್ಯೋತಿಷ್ಶಾಸ್ತ್ರ ಕಲಿತು ಎಲ್ಲರೂ ಸುಖ ಜೀವನವ. ಮಂತ್ರಗಳಿಗೂ ಕೂಡ ದೀರ್ಘ ಸ್ವರ, ಹ್ರಸ್ವ ಸ್ವರ, ಏರಿಳಿತಗಳನ್ನ ಮಾಡಿದ್ದಾರೆ. ಅದನ್ನ ಆ ತರ ಹೇಳಿದ್ರೆ ನಿಮ್ಮ ದೇಹದ ಒಳಗಿರುವಂತಹ ರಕ್ತ ಸಂಚಲನಗಳು ಸರಿ ಹೋಗುತ್ತೆ, ನರಮಂಡಲಗಳು ಈಗ ಆಗ್ತಿರ್ತಾವಂತೆ. ಅಕಸ್ಮಾತ್ ನೀವು ಮಂತ್ರಗಳನ್ನ ಹೆಂಗ್ ಬೇಕಂತ ಹೇಳಿದ್ರೆ ನರಮಂಡಲಗಳಲ್ಲಿ ವ್ಯತ್ಯಾಸ ಆಗಿ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇರ್ತದೆ. ದೇವತಾ ಸಮಾಯುಕ್ತಂ ಸುರಾಸುರ ನಮಸ್ಕೃತಂ ನಿತ್ಯಂ ಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ. ಅವತ್ತು ನಾನೇನಾದ್ರೂ ಬೇಡ ಅಂತ ಅಂದ್ಬಿಟ್ಟಿದ್ರೆ ತುಂಬಾ ನಷ್ಟ ಆಗ್ತಿತ್ತು ನನಗೆ ಮೊದಲಾಗೆ. ಇವತ್ತು ಈ ತರ ತುಂಬಾ ಆಳವಾಗಿ ತುಂಬಾ ಸ್ಪಷ್ಟವಾಗಿ ತಾಳ್ಮೆಯಿಂದ ಹೇಳ್ಕೊಡುವಂಥವ್ರು ಯಾರು ಸಿಗೋದಿಲ್ಲ. ನಾವು ಎಷ್ಟೇ ಕ್ವಶನ್ ಕೇಳಿದ್ರು ಕೂಡ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ಕೆಲವರು ಬೇರೆ ಬೇರೆ ತರ ಕ್ವಶನ್ ಕೊಡ್ಬೇಕಾರೆ ಮನೆಯಲ್ಲಿ ಇರೋದನ್ನ ಜನರಲ್ಲ ಕೇಳಲ್ಲ, ಅವ್ರ ಮನೆ ಸಮಸ್ಯೆದ ಇಮೇಜಿನೇಷನ್ ಮಾಡ್ಕೊಂಡು ಕೇಳುವಂತಾರೆ. ಆದ್ರೂ ಕೂಡ ಏನು ಅನ್ಕೊಂಡಾಗೆ ಉತ್ತರ ಕೊಡ್ತಾರೆ. ಮತ್ತೆ ಈ ಪಿರಮಿಡ್ ಇವತ್ತು ಕ್ಲಾಸ್ ಮಾಡಿದ್ದು ತುಂಬಾ ಅನುಕೂಲ ಆಯ್ತು ನಮ್ಗೆ. ಪಿರಮಿಡ್ ಬಗ್ಗೆ ನಮ್ಗೆ ವ್ಯಕ್ತಿಗವಾಗಿ ನಂಗೆ ಏನು ಐಡಿಯಾ ಇರಲಿಲ್ಲ. ಇವತ್ತು ಕ್ಲಾಸ್ ಮಾಡಿದ್ರಿಂದ ನನಗೆ ತುಂಬಾ ಯೂಸ್ ಆಯ್ತು. ಮತ್ತೆ ನಮ್ಮ ಮನೆಗೆ ಈಗ ನಮ್ಮ ಮನೇಲೂ ಒಂದ್ ಸ್ವಲ್ಪ ವಾಸ್ತು ಸಮಸ್ಯೆಗಳಿದ್ದಾವೆ. ಏನ್ ಈಗ ಕ್ಲಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಯೋಚನೆ ಬರೋದು, ಏನ್ ಮಾಡ್ಬೋದು ಅಂತ ಹೇಳಿ. ಪಿರಮಿಡ್ ಹಾಕ್ಸಿ ಅಂತ ಹೇಳೋದು, ಬಟ್ ಯಾವ ತರ ಹೇಗೇನಂತ ಯಾರು ಹಾಕ್ಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಇವತ್ತು ಪ್ರಾಕ್ಟಿಕಲ್ ಆಗಿ ಕ್ಲಾಸ್ ಆಗಿರೋದ್ರಿಂದ ನಮ್ಮ ಮನೆಗೆ ಏನ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಯ್ತು. ಅದೇ ತರ ನಿಮ್ಗೆ ಎಲ್ರಿಗೂ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. ಆಕ್ಚುಲಿ ನಾನು ಕ್ಲಾಸ್ಗೆ ಯಾವುದು ಅಟೆಂಡ್ ಆಗಿರ್ಲಿಲ್ಲ, ಅಂದ್ರೆ ನನಗೆ ಯಾವುದು ಬೇಸಿಕ್ ನಾಲೆಜ್ ಗೊತ್ತಿಲ್ಲ. ಸೊ ಸರ್ ಜೊತೆ ಅವ್ರು ಹೇಳ್ತಿದ್ರು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಹಾಗೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಅಂದ್ರೆ ಒಮ್ಮೆಲೆ ಕ್ಲಾಸ್ಗೆ ಅಟೆಂಡ್ ಆಗ್ಬಿಡ್ತಾರೆ. ಸೊ ಹೀಗೆ ನೋಡೋಣ ಏನು, ಸೊ ಇವಾಗ ಇಂಟ್ರೆಸ್ಟ್ ಬಂತು. ಸೊ ನಾವು ಈ ಥರ ಕ್ಲಾಸ್ ಅಟೆಂಡ್ ಆದ್ಮೇಲೆ ಮುಂದುವರಿಯೋಣ ಅಂತ ನಾನು ಚೆನ್ನಾಗಿತ್ತಮ್ಮ. ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಪಿರಮಿಡ್ ಬಗ್ಗೆ ಅಷ್ಟು ನಾಲೆಜ್ ಗೊತ್ತಿರಲಿಲ್ಲ ನನಗೆ. ಸೊ ಇವಾಗ ಸ್ವಲ್ಪ ನಾಲೆಜ್ ಇದೆ. ಮಾಯಕಾರ ಗುರುಕುಲ ಇರಿಸಿದೆ ಒಂದು ಹೆಜ್ಜೆ, ಮಾದಪ್ಪನ ಆ ಕಾಲಲಿ ಗಳಿರುವಂತು ಗೆಜ್ಜೆ. ಅವನೇನಾದ್ರು ದುಡ್ಡುಗೋಸ್ಕರ ದುಡ್ಡಿಸ್ಕೊಂಡು ಅರ್ಧಂಬರ್ಧಂ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ರೆ ಅವನಿಗೆ ನರಕ ಪ್ರಾಪ್ತಿ ಆಗ್ಬಿಡ್ತದೆ. ನಾನು ಧರ್ಮಶಾಸ್ತ್ರ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಆದ್ರಿಂದ ನಾನು ಹೇಳ್ಕೊಡೋದು 100% ಅಲ್ಲ 200% ಹೇಳ್ಕೊಡ್ತಿರ್ತೀನಿ.
ಅದು ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮ್ಗೆ ಸೇರುತ್ತೆ. ಹೇಳ್ಕೊಡೋದಂತೂ ಪ್ರಾಮಾಣಿಕವಾಗಿ ಹೇಳ್ಕೊಟ್ಬಿಡ್ತೀನಿ. ನಾನು ಚೆನ್ನಾಗಿ ಹೇಳ್ಕೊಟ್ಟಿರೋದು ದೇವ್ರು ನಾನು ಚೆನ್ನಾಗಿಟ್ಟು ಅಂತ. ಇಟ್ ಇಸ್ ವೆರಿ ಸಿಂಪಲ್. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ, ಸತ್ಯ ಹೃದಯ ಸ್ಪರ್ಶಿ. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ. ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ, ಬದುಕಿನ ಕತ್ತಲ ಕಳೆದು ಸಾಂತ್ವನವಾಗಿ ಪರೆಲ್ಲ ಬಡವರ ಗುರುಗಳು ಇವತ್ತಿನ ದಿವಸ ತುಂಬಾ ಪಿರಮಿಡ್ ಬಗ್ಗೆ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಯಾಕಂದ್ರೆ ನಾವು ಹೊಸದಾಗಿ ಸೇರಿರುವಂತದ್ದು ಈ ಕ್ಲಾಸ್ಗೆ. ನಮ್ಗೇನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನನ್ನ ಅನುಭವದ ಪ್ರಕಾರ ನಮಗೆ 1 ಎಕರೆ ಜಮೀನಿದೆ, ಅಲ್ಲಿ ಬೋರನ್ ಹಾಕ್ಸಿದೀವಿ, ನೀರಿದೆ. ಬೆಳೆ ಬರಬೇಕು, ತುಂಬಾ ಚೆನ್ನಾಗಿ ಬೆಳೆ ಬರಬೇಕು. ಬೆಳೆ ಬರೋದಕ್ಕೆ ನಾವು ಬಿತ್ತನೆಗೆ ದುಡ್ಡು ಕೊಡಬೇಕು, ಬಿತ್ತನೆ ತಂದು ಹಾಕ್ಬೇಕು. ಬಿತ್ತನೆ ತಂದು ಹಾಕ್ಬಿಟ್ರು ನಮ್ಗೆ ಬೆಳೆ ಆಗೋದಿಲ್ಲ. ಅದಕ್ಕೆ ಗೊಬ್ಬರ, ನೀರು ಎಲ್ಲ ಕರೆಕ್ಟಾಗಿ ಕೊಟ್ಟಾಗ ಮಾತ್ರ ನಮಗೆ ಆ ಬೆಳೆ ಬರುತ್ತೆ. ಅದಕ್ಕೋಸ್ಕರ ಈಗ ಪಿರಮಿಡ್ ಅನ್ನೋದು ನಮಗೆ ಒಂದು ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಕೆಲವರಿಗೆ ನಮಗೆ ದುಬಾರಿ ಅನ್ಸ್ಬೋದು, ಅದ್ರ ವ್ಯಾಲ್ಯೂ ಅದ್ರ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅದರಿಂದ ಗುರುಗಳು ಹೇಳಿದ ಮುಖಾಂತರ ನಾವು ಅದನ್ನ ಅಳವಡಿಸ್ಕೊಂಡಿದ್ದೆ ಆದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನನ್ನ ಅನುಭವದ ಪ್ರಕಾರ ಇದು ಒಂದು ವರ್ಕ್ ಎನರ್ಜಿ ಅಂತೂ ಇದ್ದೇ ಇದೆ. ಗುರುಗಳು ಪೂಜೆ ಮಾಡಿ ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳಿರತಕ್ಕಂತ ಪ್ರತಿಯೊಂದು ವಿಷಯದಲ್ಲೂ ಸಹ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲಾರು ಅನುಕೂಲ ಇರೋರು ಯಾರು ಬೇಕಾದ್ರೂ ತಗೊಳ್ಳಿ. ನನ್ನ ಪ್ರೊಫೆಷನಲ್ಗೆ ನೀವೇನ್ ಬೇಕಾಗಿರೋದೇ ವಾಸ್ತು. ನನ್ನ ವಾಸ್ತು ಗೊತ್ತಿರೋದೇ 4: ವಾಯುಮೂಲೆ, ಮತ್ತೆ ಈಶಾನ್ಯ, ನೈಋತ್ಯ, ಆಗ್ನೇಯ. ಆಮೇಲೆ ನೈಋತ್ಯನ ನಾವು ನೈಋತ್ಯ ಅಂತಾನೆ ಇರ್ಲಿಲ್ಲ, ಕೊಬ್ಬರಿ ಮೂಲೆ ಅಂತ ಇದೆ. ಇವು ಎಷ್ಟೋ ಜನಕ್ಕೆಲ್ಲ ಇವಾಗೂ ನನ್ನ ಸೈಟ್ ಹೋದ್ರೆ ಕೊಬ್ಬರಿ ಮೂಲೆ ಅಂತಾನೆ ಅನ್ನೋದು. ಇವ್ರ ಕ್ಲಾಸ್ ಜಾಯ್ನ್ ಆದ್ಮೇಲೆ ಗೊತ್ತಾಗಿದ್ದು ನನಗೆ ಅದು ಕುಬೇರ ಮೂಲೆ ಅಲ್ಲ, ನೈಋತ್ಯ ಅಂತ. ನಾನು ಸ್ಟಾರ್ಟ್ ಮಾಡ್ಬೇಕು, ಆಫೀಸ್ ಓಪನ್ ಮಾಡ್ಬೇಕಾದಾಗಿಂದನೂ ಹುಡುಕ್ತಾ ಇದೆ. ನಾನು ರೀಲ್ಸ್ ನೋಡೋದು ಜಾಸ್ತಿ, ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫೇಸ್ಬುಕ್ಕಲ್ಲಿ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೆ. ಯಾವುದೋ ಫೇಮಸ್ ಸಿಕ್ಬಿಡ್ತು ಸರ್ದು. ಇವ್ರದ್ದೇನಿಲ್ಲ, ನಾನು ತುಂಬ ಇದೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ರೆ ತುಂಬ ಜನ ಅಸ್ಟ್ರಾಲಜರ್ನ ಫಾಲೋ ಮಾಡಿದ್ದೀನಿ, ವಾಸ್ತು ಕನ್ಸಲ್ಟೆಂಟ್ಸ್ನ ಫಾಲೋ ಮಾಡಿದ್ದೀನಿ. ಇವ್ರದ್ದು ಸಿಕ್ತು, ಅವತ್ತೇ ಕಾಲ್ ಮಾಡಿದೆ, ಬಟ್ ಯಾರು ಫೋನ್ ಎತ್ತಿಲ್ಲ. 2-3 ಸತಿ ಕಾಲ್ ಮಾಡಿದೆ, ಬಟ್ ಯಾಕಂದ್ರೆ ಅವ್ರು ಸಂಡೇ ಆಗಿತ್ತು. ಅದಾದ್ಮೇಲೆ ಗೊತ್ತಾಯ್ತು ಸಂಡೇ ಫ್ಯಾಮಿಲಿ ಟೈಮು, ಅವತ್ತ ಯಾರು ರಿಸೀವ್ ಮಾಡಲ್ಲ ಅಂತ ಮಾಡಿ ಕಾಲ್ ಮಾಡಿದೆ. ಕ್ಲಾಸ್ ಅಟೆಂಡ್ ಆದೆ. ಕ್ಲಾಸ್ ಅಟೆಂಡ್ ಆದ್ಮೇಲಂತೂ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನನ್ನ ಹತ್ರ ಕ್ಲೈಂಟ್ಸ್ ಬಂದಾಗ ನಾನು ತುಂಬ ವಿಷಯಗಳನ್ನ ಕ್ಲೈಂಟ್ಸ್ ಹತ್ರ ಕಲ್ತಿದ್ದೆ. ಯಾಕೆಂದರೆ ನಾನು ಪ್ಲ್ಯಾನ್ ಮಾಡ್ಬೇಕಾದ್ರೆ ಕ್ಲೈಂಟ್ಸ್ ಹತ್ರ ಕೂರಿಸ್ಕೊಂಡು ಪ್ಲ್ಯಾನ್ ಮಾಡ್ತೀನಿ. ಕೆಲವು ನಂಗೆ ಅವ್ರು ಹೇಳ್ಕೊಟ್ಟಿದ್ದಾರೆ, ಕೆಲವು ನನ್ನ ಗುರುಗಳು ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರನೂ ಕಲ್ತಿದ್ದೀನಿ. ಬಟ್ ಎಲ್ಲದಕ್ಕೂ ಮೀರಿ ಈ ಗುರುಗಳ ಹತ್ರ ಕಂಪ್ಲೀಟ್ ಕಲ್ತಿದ್ದೀನಿ, ಕಂಪ್ಲೀಟ್. ಬಟ್ ನಿಜ ಹೇಳ್ತೀನಿ, ಗುರುಗಳು ಎಲ್ಲಿದ್ರೂ ಗೊತ್ತಿಲ್ಲ, ನಮಗೆಲ್ಲ ಸಿಕ್ಕಿರೋದು ಪುಣ್ಯ, ನಿಜವಾಗ್ಲೂ ಪುಣ್ಯ. ಆ್ಯಂಡ್ ಏನಪ್ಪ ಅಂದರೆ, ಇಂಥ ವಿಚಾರಗಳು ಮೂಲ ಎಲ್ಲಿಂದನೋ ಬಂದಿರುತ್ತೆ, ಬಟ್ ಅಲ್ಲೆಲ್ಲ ನಿಂತ್ಬಿಟ್ಟಿರುತ್ತೆ. ಅಂದರೆ ಆ ಗುರುಗಳು ಶಿಷ್ಯಂದ್ರನ್ನ ಕಂಟಿನ್ಯೂಟಿ ಮಾಡಿರಲ್ಲ, ಬೆಳೆಸಿರಲ್ಲ, ಇಲ್ಲ ಕೆಲವು ವಿಷಯಗಳನ್ನ ಹೇಳಿರಲ್ಲ. ಬಟ್ ಇವ್ರು ಆಗಲೇ ಹೇಳಿದ್ರು, ನಾನು ಏನು ವಿಷಯನೂ ಮುಚ್ಚಿಡಲ್ಲ, ನೀವೇನೇ ಕೇಳಿ ನಾನು ಹೇಳ್ತೀನಿ. ಬಟ್ ನಿಜ ಹೇಳ್ತೀನಿ, ರಿಯಲಿ ಐ ಫೀಲ್ ಪ್ರೌಡ್ ಇಂಥವು ನಮ್ಗೆ ಸಿಕ್ಕಿರೋದು. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ, ಸತ್ಯ ಹೃದಯ ಸ್ಪರ್ಶಿ. ಜ್ಯೋತಿಷಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ, ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ. ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ, ಬದುಕಿನ ಕತ್ತಲ ಕಳೆದು. ಹೇಳಿದಕ್ಕಿಂತ ನನಗೆ ಪಿರಮಿಡ್ ಅಂದ್ರೆ ಅದರ ಬಗ್ಗೆ ಸರಿಯಾಗಿ ಆ ಕ್ಲಾಸಲ್ಲಿ ನಾನು ಮಿಸ್ ಮಾಡಿದ್ರಿಂದ ನನಗೆ ತುಂಬಾ ಅದರ ಬಗ್ಗೆ ಕೊಳಿತಾ ಇತ್ತು. ಇವಾಗ ಅದರ ಒಂದು ನಾಲೆಜ್ ಸಿಕ್ತು, ಇನ್ನು ಬೇಸಿಕ್ ಆಗಿ ಸಿಕ್ತು. ಇನ್ನೂ ಅದರ ಬಗ್ಗೆ
ಪ್ರಯತ್ನ ಮಾಡ್ಬೋದು, ಅಧ್ಯಯನ ಮಾಡಬೇಕು. ಅದು ಗುರುಗಳಿದ್ದಾರೆ, ಅವರ ಮಾರ್ಗದರ್ಶನದ ಹೆಚ್ಚಿನ ವಿದ್ಯಾಭ್ಯಾಸ ಕಲಿತೇವೆ ಅನ್ನೋ ಒಂದು ಆಸೆಯಿಂದ ಇವತ್ತು ಇಲ್ಲಿ ಬಂದಕ್ಕೆ ಗುರುಗಳಿಗೆ ತುಂಬಾ ಧನ್ಯವಾದಗಳು. ವೀರಶೈವ ಆಗಮ ಪ್ರವೀಣ, ಜ್ಯೋತಿಷಾಸ್ತ್ರದ ಉಪಾಧ್ಯಾಯ, ಆಧ್ಯಾತ್ಮಕ ಚಿಂತಕರಿವರು ಡಾಕ್ಟರ್ ಮೂಗೂರು ಮಧು ದೀಕ್ಷಿತರು. ಸಾವಿರ ಜ್ಞಾನದ ಹಂಬಲದಿಂದ ಕಲಿವ ಮನಸ್ಸುಗಳ ಬೆಂಬಲದಿಂದ ಅನ್ನ ಆಶ್ರಯ ವಿದ್ಯಾದಾನ ನೀಡಲು ಆದರ್ಶವಾಗಿದೆ ಮಾಯಕಾರ ಗುರುಗಳ ಬ್ರಹ್ಮಜ್ಞಾನದ ಸುಖ ಜೀವನ ಇದ್ದಲ್ಲಿದೆ ವ್ಯಾಕುಲ ಮಾಯಕಾರಿ